ಹಾಯ್ ಗೈಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎರಡು ಥರ ಹೇಳ್ಬಿಡ್ತೀನಿ, ಯಾಕಂದರೆ ಹಂಗೂ ಬೇಡ ಹಿಂಗೂ ಬೇಡ, ಇದಕ್ಕೂ ಬೇಜಾರಾಗೋದು ಬೇಡ, ಅದಕ್ಕೂ ಬೇಜಾರಾಗಬೇಡ ಅಂತ ಆಗೋದು ಬೇಡ ಅಂತ ಅಷ್ಟೇ. ಏನಿಲ್ಲ, ಬಂದು ಹಿಂಗೆ ಚಂದ ಔಟ್ಫಿಟ್ ಹಾಕೊಂಡು ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನಂಗೆ ಕ್ಯೂಟಾಗಿ ಕಾಣ್ತಿದ್ದೀನಿ ಅನ್ಸುತ್ತಲ್ವ ಇವತ್ತು. ದೋ ಐ ಆಮ್ ಕ್ಯೂಟ್. ಓಕೆ, ಲೆಟ್ ಇಟ್ ಬಿ. ಏನಿಲ್ಲ, ನಾನು ಮಿಂತ್ರಾ ಸೇಲಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಅಷ್ಟೇ. ಲೆಟ್ಸ್ ಅನ್ಬಾಕ್ಸ್ ದಿ ಪ್ರಾಡಕ್ಟ್ಸ್. ಇವತ್ತು ಸ್ವಲ್ಪ ಬಂದಿದೆ, ಇನ್ನು ಸ್ವಲ್ಪ ಬರೋದಿದೆ. ಅದು ಮೇ ಬಿ ನಾಡಿದ್ದು ಬರುತ್ತೆ ಅನಿಸುತ್ತೆ. 2 ವೀಡಿಯೋ ಮಾಡಿ ಮರ್ಚ್ ಮಾಡಿ ವ್ಲಾಗ್ ಮಾಡ್ತೀನಿ. ಕ್ಯೂಟ್ ಇದೀನಲ್ಲ ನೋಡೋಕ್ಕೆ? ನಾನು ಕ್ಯೂಟ್ ಇಲ್ಲ, ಕ್ಯೂಟ್ ಕಾಣ್ತಿದ್ದೀನಿ ಅಷ್ಟೆ, ಯಾಕಂತ ಗೊತ್ತಿಲ್ಲ. ಓಕೆ, ಸುಸ್ತಾಗ್ತಿದೆ ನನಗೆ, ಯಾಕೆ ನಿಂತ್ಕೊಂಡಿದ್ದೀನಲ್ಲ ಅದಕ್ಕೆ. ನಾನಿವತ್ತು ಜೋರಾಗಿ ಮಾತಾಡ್ತೀನಿ, ಇಲ್ಲಿಗೆ ಹಾಕ್ಕೊಂಡು ಜೋರಾಗಿ ಮಾತಾಡ್ತೀನಿ. ಓಕೆ, ಕೇಳಿಸಿದ್ರೆ ದಟ್ಸ್ ಮೈ ಲಕ್ ಆ್ಯಂಡ್ ಯುವರ್ಸ್ ಲಕ್. ಕೇಳಿಸಿಲ್ಲ ಅಂದರೆ ಪ್ರಾಬ್ಲಮ್ ನನ್ನ ವಾಯ್ಸಲ್ಲೇ ಇದೆ, ಏನು ಮಾಡೋಕ್ಕಾಗಲ್ಲ. 1 ಸೆಕೆಂಡ್, ನನಗೆ ಬಾಯಾರಿಕೆ ಆಗ್ತಿದೆ ಮಾತಾಡಿ. ಸ್ವಲ್ಪ ನೀರು ಕುಡಿದ್ಬಿಡ್ತೀನಿ. ಯಾರೆಲ್ಲ ನನ್ನ ಲಾಸ್ಟ್ ವಿಡಿಯೋನ ನೋಡಿ ಏನೋ ಮೆಸೇಜ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ಚೆನ್ನಾಗಿ ಬಂದಿದೆ ಅಂಥೇಳಿ ಅಪ್ರಿಸಿಯೇಷನ್ ಮಾಡಿರ. ಅನ್ಬಾಕ್ಸ್ ಮಾಡಲಿಕ್ಕೆ ಕಷ್ಟಪಡಬೇಕು. ಕಷ್ಟ ಯಾಕೆ ಪಡಬೇಕು? ಸೀಸರ್ ತಂದಿಲ್ಲ ಕಿಚನ್ನಿಂದ. ನನ್ನ ರೂಮಲ್ಲಿ ಸೀಸರ್ ಇಲ್ಲ, ಏನಿಲ್ಲ. ಐ ಹ್ಯಾವ್ ಬ್ಲೇಡ್, ಐ ಗೆಸ್. ಇದೇ ಬ್ಲೇಡಿಂದ ಓಪನ್ ಮಾಡೋಣ. ಬರುತ್ತಾ ನೋಡೋಣ. These are sharp. We did it, guys. ಫೈನಲಿ ಓಪನ್ ಮಾಡಿದೆ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಇರೋದು ಇದು ಒಂದೇ ಬ್ಲೇಡ್, ಲಾಸ್ಟ್ ಬ್ಲೇಡ್. ಇದನ್ನು ಆರ್ಡ್ರ್ ಮಾಡ್ಕೋಬೇಕಂತ ಇವಾಗ ನೆನಪಾಯ್ತು. ಲುಕ್ ಅಟ್ ದಿಸ್ ಮೆಸ್. ಮಿಂತ್ರಾ, ವಾಟ್ ಈಸ್ ದಿಸ್ ಮಿಂತ್ರಾ? ತೋರಿಸ್ಬಿಡ್ತೀನಿ ಏನೇನಂತ. ಪ್ಯಾಕೆಲ್ಲ ಓಪನ್ ಮಾಡಲ್ಲ, ಹಂಗೆ ತೋರಿಸ್ತೀನಿ. ಆಫರಲ್ಲಿ ಎಷ್ಟಕ್ಕೆ ಸಿಕ್ತು ನನಗೆ ಅಂತಲೂ ಹೇಳ್ತೀನಿ, ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫರಲ್ಲಿ ಸಿಕ್ಕಿದ್ದನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ಳೋದಿದೆ ಅಲ್ಲ, ತುಂಬ ಏನಂತಾರೆ ಅಲ್ಲಿವರೆಗೂ ಕಾದು ನಾವು ಏನೋ ಸೇಲ್ ಬರುತ್ತೆ ಅಂತ ಕಾದ್ಬಿಟ್ಟು ನಾವು ಬೈ ಮಾಡ್ತೀವಲ್ಲ, ಅದರಲ್ಲಿ ಇರೋ ಖುಷಿನೇ ಬೇರೆ. ಇಟ್ಸ್ ಆ್ಯಕ್ಚುಲಿ $2.99. ಮಾರ್ಸ್ ಅವ್ರದ್ದು ಮಸ್ಕಾರ. ನಾನು ಲಾಸ್ಟ್ ಟೈಮ್ ಒಂದು ಮಸ್ಕಾರ ತರಿಸಿದೆ, ಬಟ್ ಐ ಡಿಂಟ್ ಲೈಕ್ ದ್ಯಾಟ್ ಮಚ್. ಅದನ್ನು ಅದೇನೋ ಗೊತ್ತಿಲ್ಲ, ಅಷ್ಟು ಇಷ್ಟ ಆಗಿಲ್ಲ. ಯೆಲ್ಲೋ ಕಲರ್ ಬಂದಿರೋದು ನಂಗೆ ತುಂಬ ಇಷ್ಟ ಆಗಿತ್ತು, ಬಟ್ ಅದು ಹೊಸದೇ ಟ್ರೈ ಮಾಡೋಣ ಅಂತ ಇನ್ನೊಂದು ತರಿಸಿದೆ, ಅದು ಇಷ್ಟ ಆಗಿಲ್ಲ. ಅದಕ್ಕೆ ಇದನ್ನು ತರಿಸಿದ್ದೀನಿ. ಲೆಟ್ಸ್ ಟ್ರೈ ಇಟ್ ಔಟ್ ಆ್ಯಂಡ್ ಹೇಗಿದೆ ಅಂತ ಇನ್ಸ್ಟಾ ಒಳಗೆ ರೀಲ್ ಮಾಡ್ತೇನೆ. ದಿಸ್ ವ್ಯಾಸ್ಲೀನ್, ಐ ಆಮ್ ಸೋ ಫ್ರಿಕಿನ್ ಲವ್ ದೀಸ್ ಪ್ರಾಡಕ್ಟ್ಸ್. ನನ್ನ ಹತ್ರ ಮುಂಚೆ ಒಂದು ಬ್ಲೂ ಕಲರ್ ಇತ್ತು, ಅದು ಖಾಲಿ ಆಯಿತು. ಡ್ಯಾಮ್ ಗುಡ್ ಈ ಪ್ರಾಡಕ್ಟ್ ಮಾತ್ರ. ಇಟ್ಸ್ ಅರೌಂಡ್ $2.95. ನನಗೆ 115 ರುಪೀಸಿಗೇನೋ ಸಿಕ್ತು. ದಿಸ್ ಒನ್ ಆಲ್ಸೋ ಅಷ್ಟೇ, ಇದು $2.95. ಆ್ಯಕ್ಚುಲಾಗಿ ನಾನು ಇದನ್ನು ಕಾರ್ಟಲ್ಲಿ ತುಂಬ ದಿನದಿಂದ ಇಟ್ಟಿದ್ದೆ. ಆವಾಗೆಲ್ಲ $2.95 ಇತ್ತು, ಇವಾಗ 54% ಏನೋ ಆಫರ್ ಆಗಿ 100 ಸಮಥಿಂಗ್ ಆಯಿತು. ಅಲ್ಲಿ ಐಲೈನರ್ ನಾನು ಸುಮಾರು ನಾನು ಡಿಗ್ರಿ ಮಾಡುವಾಗ ಐಲೈನರ್ ಸಕ್ಕದಾಗಿ ಹಚ್ಕೋತಿದ್ದೆ. ಅಂದರೆ ಹೆಂಗಂದರೆ ಫುಲ್ಲು ಎಲ್ಲರೂ ನನ್ನ ಹತ್ರನೇ ಹಚ್ಚಿಸ್ಕೋತಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ, ಹಾನೆಸ್ಟ್ಲಿ. ಆ್ಯಂಡ್ ಇವಾಗ ಬಿಟ್ಬಿಟ್ಟಿದ್ದೀನಿ, ಅಭ್ಯಾಸ ಹೋಗಿದೆ. ಮತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಯಾಕೆ ಬಿಟ್ಟಿದ್ದು ಅಂದರೆ ನಂದು ಕಣ್ಣು ದೊಡ್ಡದಿದೆ, ಅದನ್ನು ಹಚ್ಚಿದರೆ ಇನ್ನೂ ಸ್ವಲ್ಪ ಕೆಟ್ಟದಾಗಿ ಕಾಣುತ್ತೆ.
ಅದಕ್ಕೋಸ್ಕರ ಬಿಟ್ಟಿದ್ದೆ. ಇದು ಮೆಬ್ಲಿನಿಂದ ತರಿಸಿದ್ದೀನಿ. ತುಂಬ ರೆಫರ್ ಮಾಡಿ ತುಂಬ ಮೇಕಪ್ ಆರ್ಟಿಸ್ಟ್ಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ನೋಡಿಬಿಟ್ಟು ತರಿಸಿರೋದು. ಸೊ ಲೆಟ್ಸ್ ಟ್ರೈ. ಈ ಸಲ ಚೆನ್ನಾಗಿ ಬರ್ಬೋದು. ಲಾಸ್ಟ್ ಟೈಮ್ ಯಾವುದು ಡ್ಯಾಸಲ್ ಸಮಥಿಂಗ್ ಯಾವುದೋ ಅಪ್ಲೈ ಮಾಡಿದ್ದೆ, ಅಲ್ಲ ಮಾರ್ಸ್ ಅವ್ರದ್ದು ಪೆನ್ಸಿಲ್ ಬರುತ್ತಲ್ಲ ಆ ಥರದ್ದು ತರಿಸಿದ್ದೆ. ಅದು ಕೂಡ ನಂಗೆ ವರ್ಕ್ ಆಗಲಿ, ಐ ಮೀನ್ ನಂಗೆ ಬರಲಿಲ್ಲ ಹಚ್ಕೊಳ್ಳೋಕ್ಕೆ. ಆ್ಯಂಡ್ ದಿಸ್ ಈಸ್ 319 rupees. ನನಗೆ ಅರೌಂಡ್ 223 rupees ಏನೋ ಬಿತ್ತು ಐ ಗೆಸ್. ನಾನು ಮುಂಚೆ ಪೇಪರಲ್ಲಿ ಬರ್ಕೋಬೇಕಿತ್ತು, ಮರ್ತೋಯ್ತು ಬರ್ಕೊಳ್ಳೋದು. ದಿಸ್ ಈಸ್ ಬ್ರೌ ಪೆನ್ಸಿಲ್ ಮಾರ್ಸ್ ಅವ್ರದ್ದು 60 rupees ಏನೋ ಇದೆ, ಆಫರಲ್ಲಿ 40 rupees ಏನೋ ಸಮಥಿಂಗ್ ಬಿತ್ತು. ಇಟ್ಸ್ ವೆರಿ ವೆರಿ ಗುಡ್ ಪ್ರಾಡಕ್ಟ್. ಅಷ್ಟೊಂದೆಲ್ಲ ಆರ್ಡ್ರ್ ಮಾಡಿರ್ತೀವಿ, ಒಂದು 5-6 ಪ್ರಾಡಕ್ಟ್ಸ್, ಒಂದಾದರೂ ಫ್ರೀ ಕಳಿಸ್ತಾರೆ, ಬಟ್ ಅದು ಏನಕ್ಕೂ ಯೂಸ್ ಆಗೋಲ್ಲ. ಇದು ಲಾಸ್ಟ್ ಟೈಮ್ ಅಷ್ಟೇ ಬಾಡಿ ಫೇಸ್ ಆ್ಯಂಡ್ಸ್ ಮಾಯ್ಶ್ಚರೈಸರ್ ಮೇ ಬಿ ಐ ಯೂಸ್ ಫಾರ್ ಹ್ಯಾಂಡ್ಸ್. ಫೇಸಿಗಂತೂ ಯೂಸ್ ಮಾಡಲ್ಲ, ಬಿಕಾಸ್ ಇವಾಗ ಕರೆಕ್ಟಾಗಿ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಚೇಂಜ್ ಮಾಡಿದರೆ ಗೊತ್ತಿಲ್ಲ, ನನ್ನ ಸ್ಕಿನ್ ಹಾಳಾಗೋ ಚಾನ್ಸಸ್ ಭಾಳ ಇದೆ. ಆ್ಯಂಡ್ ನನ್ನ ಹತ್ರ ಈ ಥರ ತುಂಬ ಫ್ರೀ ಪ್ರಾಡಕ್ಟ್ಸ್ ಹಂಗೆ ಬಿದ್ದಿದ್ದಾವೆ, ಅಂದರೆ ಲಾಸ್ಟ್ ಟೈಮೆಲ್ಲ ಆರ್ಡ್ರ್ ಮಾಡಿದಾಗಿಂದು. ಆಮೇಲೆ ಶಾಂಪೂ, ಒನ್ ಟೈಮ್ ಯೂಸ್ ಶಾಂಪೂ, ಕಂಡೀಷ್ನರ್ ಅವೆಲ್ಲ ಇದ್ದಾವೆ. ಐ ಡೋಂಟ್ ನೋ, ನಾನು ಅವನ್ನೆಲ್ಲ ಯೂಸ್ ಮಾಡಲ್ಲ ಅನಿಸುತ್ತೆ, ಮೇ ಬಿ, ಗೊತ್ತಿಲ್ಲ ಯಾಕಂತ. ಓ ಫಕ್, ಇದು ಓಪನ್ ಆಗಿದೆ, ಮಿಸ್ ಆಗಿದೆ. ದಿಸ್ ಈಸ್ ಸೋ ಡ್ಯಾಮ್ ಗುಡ್ ಪ್ರಾಡಕ್ಟ್, ಸಿರಮ್. ಇದು ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ವೈಟ್ ಪೋರ್ಸ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ತುಂಬ ಆಯ್ಲಿ ಫೇಸ್, ಆಯ್ಲಿ ಕೈಂಡ್ ಆಫ್ ಸ್ಕಿನ್ ಟೋನ್ ಇರುತ್ತಲ್ಲ ಅವ್ರಿಗೆ. ಇದು ಆ್ಯಕ್ಚುಲಿ 400 rupees. ಲಾಸ್ಟ್ ಟೈಮ್ ತರಿಸಿದಾಗ ನಂಗೆ ನೆನಪಿದೆ 400 rupees ಆ್ಯಕ್ಚುಲಿ. ಎಲ್ಲೋ ಇತ್ತು, ಇಲ್ಲಿದೆ. ಆ್ಯಕ್ಚುಲಿ 399 ಅಂದರೆ 400 rupees. ನಂಗೆ ಇದು ಸಿಕ್ಕಿದ್ದು 254 rupeesಗೆ. ಡೀಲ್. ಈ ಥರ ಸೇಲಲ್ಲಿ ಬೈ ಮಾಡಿದಾಗ ನಾವೇನೋ ಒಂದು ಸೈಟೇ 30-40 ಸೈಟೇ ಬೈ ಮಾಡಿದ್ದೀವಿ ಅನ್ನೋ ಖುಷಿ ಆಗುತ್ತೆ ಹುಡುಗಿರಿಗೆ ಮಾತ್ರ. ಇಫ್ ಇದನ್ನು ನನ್ನ ಗಂಡ ನೋಡಿದ್ರು ಅಂದರೆ ಅವ್ರ ದುಡ್ಡನ್ನೆಲ್ಲ ಉಡ್ಡಾಯಿಸಿ ಬಿಡ್ತೀನಿ. ದಿಸ್ ಈಸ್ ಮೋಸ್ಟ್ ವಾಂಟೆಡ್ ಪ್ರಾಡಕ್ಟ್ ನನಗೆ. ಯಾಕಪ್ಪ ಅಂತಂದರೆ ನಾನು ಆಯಿಲಿಂಗ್ ಮಾಡಿದಾಗ ಆಯಿಲಿಂಗ್, ಶಾಂಪೂ, ಕಂಡೀಷ್ನರ್ ಆ್ಯಂಡ್ ಲಾಸ್ಟ್ ಸಿರಮ್ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ನಂಗೆ ಗೊತ್ತಾಗಿತ್ತು ಏರ್ ಮಾಸ್ಕ್ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗುತ್ತೆ ಹೇರ್ ಅಂತ. ಆ್ಯಂಡ್ ಆಲ್ಸೋ ಇದು ತುಂಬ ರಿವ್ಯೂ ಇತ್ತು. ಆ್ಯಂಡ್ ಆಲ್ಸೋ ಸಮ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಸಜೆಸ್ಟೆಡ್ ಚೆನ್ನಾಗಿದೆ ಇದು ಅಂತ. ಆ್ಯಕ್ಚುಲಿ ನಂಗೆ ಡೌಟ್ ಪ್ರಾಡಕ್ಟ್ಸ್ ಯಾವುದೂ ಇಷ್ಟ ಆಗಲ್ಲ. ಸೋಪ್ ಇಷ್ಟ ಆಗಲ್ಲ, ಶಾಂಪೂ ಇಷ್ಟ ಆಗಲ್ಲ. ಆ್ಯಂಡ್ ಆಲ್ಸೋ ಗೊತ್ತಿಲ್ಲ, ದಿಸ್ ಟೈಮ್ ಚಿಕ್ಕದು ತರ್ಸೋಣ ಅಂದ್ಕೊಂಡೆ, ಬಟ್ ಆಫರ್ ಅಂತ ತರಿಸ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಹೆಂಗಿದೆ ಅಂತ. ಲೆಟ್ಸ್ ಓಪನ್ ಮಾಡಿ ನೋಡೋಣ. ಮತ್ತೆ ತರಿಸಿದ ಮೇಲೆ ಕಾಣಿಸ್ತೈತೆ ಅನ್ಕೋತೀನಿ. 10-in-1 ಡೀಪರ್ ರಿಪೇರ್ ಟ್ರೀಟ್ಮೆಂಟ್ ಹೇರ್ ಮಾಸ್ಕ್. I wanna see consistency of this product. ಕನ್ಸಿಸ್ಟೆನ್ಸಿ ಏನಿಗೆ ಇದ್ರದ್ದು ಕನ್ಸಿಸ್ಟೆನ್ಸಿನ ಏನಂತಾರೆ, ಥಿಕ್ನೆಸ್ಸಿಗೆ ಏನಂತಾರೆ, ಇಂಗ್ಲೀಷೇ ಮರ್ತೋಗುತ್ತೆ ನನಗೆ. ಯಾ ಇಟ್ಸ್ ಕೈಂಡ್ ಆಫ್ ಕಂಡೀಷ್ನರ್ಗಿಂತ ವಾವ್, ಇಟ್ ಸ್ಮೆಲ್ಸ್ ಸೋ ಫ್ರೀಕಿಂಗ್ ಗುಡ್. ವಾವ್, ಎಷ್ಟು ನಾನು ಯಾಕೆ ಯೂಸ್ ಮಾಡಿಲ್ಲ ಅನ್ನಿಸ್ತೈತಿ ಈ ಸ್ಮೆಲ್ ನೋಡಿರ. ಇಟ್ಸ್ ಸೋ ಗುಡ್. ಆ್ಯಂಡ್ ಥಿಕ್ನೆಸ್ ಚೆನ್ನಾಗಿದೆ ಇದ್ರದ್ದು. ಮೇ ಬಿ ನಾನು ಇದ್ರದ್ದು ರಿವ್ಯೂ ಕೊಡ್ಬೋದು ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ, ಬಿಕಾಸ್ ಐ ಲವ್ ದಿ ಸ್ಮೆಲ್. ಹೆಂಗೆ ಒಂದು ಕಾಲದಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಿ, ಹೀಗೆ ಕ್ಯಾಚ್ ಹಿಡಿತಿದ್ವಿ ನಾವು. ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ ನನ್ನೆಷ್ಟು ಪ್ರೋ ಪ್ಲೇಯರ್ ಅಂತ. ಆಲ್ಸೋ ಯಾಕೆ ಇದೊಂದು ಅದ್ರ ಜೊತೆಗೆ ಕಳಿಸ್ಬಿಟ್ಟಿದ್ರೆ ಆಗ್ತಿರ್ಲಿಲ್ವ ಅವರಿಗೆ ಪಾಪ.
ಹಂಗೆ ಹೇಳ್ಬಾರ್ದು ಮಿಂತ್ರ ಅವ್ರಿಗೆ. ದೇ ಆರ್ ಸೋ ಗುಡ್ ಇನ್ ಶಿಪ್ಪಿಂಗ್, ಎಕ್ಸ್ಚೇಂಜಿಂಗ್, ಆಮೇಲೆ ರೀಫಂಡಿಂಗ್, ಎವ್ರಿಥಿಂಗ್. ಮಿಂತ್ರ ಇಸ್, ಐ ಲವ್ ಮಿಂತ್ರ. ಐ ಡೋಂಟ್ ನೋ, ನಂಗೆ ನೈಕನೂ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ, ಆ್ಯಂಡ್ ಆಲ್ಸೋ ತೀರಾನೂ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ. ಮತ್ತೆ ಯಾವ್ಯಾವ ಇದ್ದಾವೆ, ಮತ್ತೆ ಯಾವ್ಯಾವ ಗೊತ್ತಿಲ್ಲ. ಐ ಯೂಸ್ ಓನ್ಲಿ ಫ್ಯೂ ಆ್ಯಪ್ಸ್ ಅಷ್ಟೇ, ವೆಬ್ಸೈಟ್ಸ್. ಅದರಲ್ಲಿ ಮಿಂತ್ರ ಇಸ್ ದಿ ಮೋಸ್ಟ್ ಫೇವ್ರೆಟ್. ಒಟ್ಟ ಮಾತಾಡ್ತಿದ್ದೀನಿ ಅಂತ ಯಾಕಂತ ಗೊತ್ತಾಗ್ತಿಲ್ಲ, ಬಟ್ ಒಟ್ಟ ಮಾತಾಡ್ತಿದ್ದೀನಿ. ಈ ಒಂದು ಪ್ರಾಡಕ್ಟ್ಗೆ ಇಷ್ಟು ದೊಡ್ಡ ಬಾಕ್ಸಲ್ಲಿ ಇಟ್ಟು ಕಳಿಸಿದ್ರೆ, ಇದು ಒಂದು ಲಿಪ್ ಬಾಮ್ಗೆ ₹300 ಇದು. ನಂಗೆ ಅರೌಂಡ್ 218 ಎಷ್ಟು ಬಿತ್ತು ಟೋಟಲ್. ಇಷ್ಟಕ್ಕೆ ಒಂದು ನಿಮಿಷ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಮೆಸ್ ನೋಡಿದ್ರೆ ಇಫ್ ಇನ್ ಕೇಸ್ ನನ್ನ ಹಸ್ಬೆಂಡ್ ಏನಾದರೂ ಮನೇಲಿ ಇದ್ದಿದ್ರೆ, ಹಿಂಗಂತೂ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಡೈರೆಕ್ಟಾಗಿ ಬೈದು ಬಿಟ್ಟಿರೋರು. ದೀಸ್ ಮೆನಿ ಪ್ರಾಡಕ್ಟ್ಸ್. ಇಷ್ಟಕ್ಕೆ ನಾನು ₹1,200 ಪೇ ಮಾಡಿದ್ದೆ. ಸಾರಿ, 1,288 ಅಪ್ರಾಕ್ಸ್, ಆಲ್ಮೋಸ್ಟ್ 1,300 ಅಂದ್ಕೊಳ್ಳಿ. ₹1,300 ಇಷ್ಟು ಪೇ ಮಾಡಿ, ಮೇ ಬಿ ಲಕ್ ಅನ್ಕೋತಿಲ್ಲ. ಲಕ್ ಅನ್ಕೊಳಕ್ಕೆ ನಂಗೆ ಒಬ್ಳಿಗೆ ಸಿಕ್ಕಿದೆ, ನಾ ಎಲ್ರಿಗೂ ಸಿಕ್ತಿದೆ. ನೀವು ಆಲ್ಸೋ ಗೋ ಆ್ಯಂಡ್ ಬೈ. ನಾನು ಲಿಂಕ್ ನಾನು ಎಡಿಟ್ ಮಾಡುವಾಗ ನನಗೆ ಲಿಂಕ್ ಆ್ಯಡ್ ಮಾಡೋಕ್ಕೆ ಬಂದರೆ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಾನು ಅಷ್ಟು ಪ್ರೋ ಅಲ್ಲ ಎಡಿಟಿಂಗ್ ಆ್ಯಂಡ್ ಪೋಸ್ಟಿಂಗಲ್ಲಿ. ಇವತ್ತು ವಿಡಿಯೋ ಶೂಟ್ ಮಾಡ್ತಿದ್ದೀನಿ, ಇನ್ನು ಯಾವಾಗ ಎಡಿಟ್ ಮಾಡ್ತೀನೋ ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಇಷ್ಟು 1 2 3 4 5 6 7 ಪ್ರಾಡಕ್ಟ್ಸಿಗೆ 1,300. ಇಟ್ಸ್ ವರ್ತ್ ಆ್ಯಕ್ಚುಲಾಗಿ ಅಷ್ಟೆ. ಇನ್ನು ಇಷ್ಟು ಇದು. ಇನ್ನು ಒಂದು ಲಿಪ್ ಲೈನರ್ಸ್, ಲಿಪ್ಸ್ಟಿಕ್ಸ್, ಮೇ ಬಿ ಇನ್ನೂ ಒಂದು 3-4 ಪ್ರಾಡಕ್ಟ್ಸ್ ಬರೋದಿದೆ. ಅದು ಬಂದಾಗ ಒಂದು ಸಲ ಶೂಟ್ ಮಾಡಿಬಿಟ್ಟು ಮರ್ಜ್ ಮಾಡಿ ವಿಡಿಯೋನ ನಿಮಗೆಲ್ಲ ನೋಡೋಕೆ ಹಾಕ್ತೀನಿ. ನಿಜವಾಗ್ಲೂ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಬೇಕಂತ ಎಷ್ಟು ಅನ್ಕೋತೀನಿ, ಬಟ್ ಏನೂ ಗೊತ್ತಿಲ್ಲ, ನಂಗೆ ಕಂಟೆಂಟ್ ಸಿಗ್ತಿಲ್ವೋ, ಅಥವಾ ನಾನೇ ಕಂಟೆಂಟ್ ಹುಡುಕ್ತಿಲ್ವೋ, ಅಥವಾ ನಾನು ಏನು ಮಾಡ್ತಿದ್ದೀನಿ ಅಂತ ಯಾರಿಗೂ ಹೇಳ್ಬಾರ್ದು ಅಂತ ಇದ್ದೀನೋ, ಅಥವಾ ಏನಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಫಕಿಂಗ್ ಲೇಜಿ ಗರ್ಲ್ ಇವಾಗ. ಅದರಲ್ಲೂ ಕಂಫರ್ಟ್ ಫುಡ್ ಸಿಗ್ತೈತೆ ಅಂತ ತಿನ್ನೋದು ಮಲ್ಗೋದು ಕೆಲಸ ಮಾಡೋದು ಅಷ್ಟೇ ಓಕೆ. ಇವತ್ತು ನಂದು ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ಬೋದು, ಯಾಕಂದರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಕೋಲ್ಡ್ ಆಗಿದೆ ತುಂಬ. ಅದು ಬಿಡಿ, ಮೊನ್ನೆ ಹೇಳಿದ್ದೆ ಇನ್ನೂ ಒಂದು ಪಾರ್ಸಲ್ ಬರೋದಿದೆ, ಅದು ಬಂದ ಮೇಲೆ ವಿಡಿಯೋ ಮಾಡಿ ಎರಡು ಮರ್ಜ್ ಮಾಡಿ ಹಾಕ್ತೀನಿ ಅಂತ. ಓಕೆ, ನಾನು ಮೊನ್ನೆ ಬಂದಿದ್ದು ಪಾರ್ಸಲ್ನ ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಬಟ್ ರೆಕಾರ್ಡೇ ಮಾಡಿಲ್ಲ ಅದನ್ನು. ಐ ಡೋಂಟ್ ನೋ, ರೆಕಾರ್ಡ್ ಬಟನ್ ಒತ್ತಿದ್ನೋ ಅಥವಾ ಹಾಗೆ ಮರ್ತುಬಿಟ್ಟು ವಿಡಿಯೋ ಮಾತಾಡ್ಕೊಂಡು ಮರ್ತೋದ್ನೋ ಗೊತ್ತಿಲ್ಲ. ಸೊ ಅದರಲ್ಲಿ ಈ 3 ಪ್ರಾಡಕ್ಟ್ಸ್ ಇತ್ತು ಆಯಿತಾ. ಓಪನ್ ಮಾಡಿ ನಾನು ಏನೇನೋ ಕಥೆ ಹೇಳಿದ್ದೀನಿ, ಬಟ್ ಅದು ರೆಕಾರ್ಡೇ ಆಗಿಲ್ಲ. ಏನೇನು ಹೇಳಿದೆ ಎಲ್ಲ ಮರ್ತೋಗಿದೆ. ಆ್ಯಂಡ್ ಈ ಒಂದು ಬ್ಲಷ್ ಮತ್ತು ಇದೆರಡು ಲಿಪ್ ಲೈನರ್. ನನಗೆ ಮಾರ್ಸ್ ಲಿಪ್ ಲೈನರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸ್ವಿಸ್ ಬ್ಯೂಟಿಗಿಂತ ಮಾರ್ಸ್ ಲಿಪ್ ಲೈನರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ಗೊತ್ತಿಲ್ಲ ಯಾರಿಗೆ ಹೆಂಗೆ ಅಂತ. ಆಮೇಲೆ ಅದ್ರ ಜೊತೆ ಇನ್ನೊಂದು ಪಾರ್ಸಲ್ ಬಾಕ್ಸ್ ಇದೆ. ಇದು ಆ್ಯಕ್ಚುಲಿ ನಿನ್ನೆ ಬಂತು. ನಿನ್ನೆ ತೆಗಿಯೋಣ ಅಂತ ಅಂದ್ಕೊಂಡೆ, ಬಟ್ ನಿನ್ನೆ ತುಂಬ ಹುಷಾರಿರಲಿಲ್ಲ. ತುಂಬ ಅಂದರೆ ತುಂಬ ಹೆಲ್ತ್ ಹಾಳಾಗೋಗ್ಬಿಟ್ಟಿತ್ತು. ಅಂದರೆ ಬೆಡ್ಡಿಂದ ಎದ್ದೇಳಬೇಕಂತ ಮನಸ್ಸೇ ಆಗ್ತಿರ್ಲಿಲ್ಲ. ಸೊ ಹಾಗೆ ಬಿಟ್ಟಿದ್ದೆ ನಿನ್ನೆ. ಇವತ್ತು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ನಾನು ಮಾಡ್ತಿರಲಿಲ್ಲ, ಪೋಸ್ಟ್ಪೋನ್ ಮಾಡಿರ್ತಿದ್ದೆ. ಅಟ್ ಎನಿ ಕಾಸ್ಟ್ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಣ, ಇದು ಸ್ವಲ್ಪ ಎಡಿಟ್ ಮಾಡಿ ಅಂತ ಮಾಡ್ತಿರೋದಷ್ಟೇ. ಆಮೇಲೆ ಇನ್ನೊಂದು ನಾನು ನಿನ್ನೆ ಎಡಿಟ್ ಮಾಡ್ತಾ ಕೂತಿದ್ದೆ ಒಂದು ವಿಡಿಯೋನ.
ಆವಾಗ ಒಂದು ರಿಯಲೈಸ್ ಆಗಿದ್ದೇನೆಂದರೆ ಸುಮ್ಮನೆ ಏನೇನೋ ಮಾತಾಡೋದು ಬೇಡ ನನ್ನ ವಿಡಿಯೋದಲ್ಲಿ. ಯಾಕಂದರೆ ಎಡಿಟ್ ಮಾಡುವಾಗ ಎಷ್ಟು ಕಷ್ಟ ಆಗಿಬಿಡುತ್ತೆ ಅಂದರೆ ನನಗೆ ಏನೇನೋ ಹೇಳಿರ್ತೀನಿ, ಲಿಟ್ರಲಿ ಏನೇನೋ ಮಾತಾಡಿರ್ತೀನಿ. ಎಡಿಟ್ ಮಾಡುವಾಗ ಇದೆಲ್ಲ ಬೇಡ ಇದೆಲ್ಲ ಬೇಡ ಇದೆಲ್ಲ ಬೇಡ ಅಂತೇಳಿ ಕಟ್ ಮಾಡೋದು. ಆಮೇಲೇನೋ ಲೆಂತ್ ಆಗಿಬಿಡುತ್ತೆ ಅಂತ ಕಟ್ ಮಾಡೋದು. ಈ ಥರ ಮಾಡಿ ಮಾಡಿ ಲೆಂತ್ ಕಡಿಮೆ ಮಾಡಬೇಕು. ಅದಕ್ಕೆ ಬೆಟರ್ ಜಾಸ್ತಿ ಮಾತಾಡೋದೇ ಬೇಡ, ಸುಮ್ಮನೆ ಏನಿರುತ್ತೆ ಅದನ್ನು ಹೇಳಿ ಮುಗಿಸ್ಬಿಟ್ರೆ ಬೆಟರ್ ಅನಿಸುತ್ತೆ. ಎಗೇನ್ ದ ಸೇಮ್. ಎಷ್ಟು ಲಿಪ್ ಲೈನರ್ಸ್ ಆರ್ಡ್ರ್ ಮಾಡಿದ್ದೆ ನಾನು. ಬೆಟರ್ ಒಂದು ಪ್ಯಾಕಲ್ಲಿ ಆರ್ಡ್ರ್ ಮಾಡ್ಕೊಂಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಇಷ್ಟು ಅಯ್ಯೋ ದೇವ್ರೆ, 2 ಪ್ರಾಡಕ್ಟ್ ಇಷ್ಟು ದೊಡ್ಡ ಬಾಕ್ಸ್ ಇಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಇವಾಗ ಮೇ ಬಿ ಒಂದು 5 ಏನೋ ಆಯಿತು ನನ್ನ ಹತ್ರ ಲಿಪ್ ಲೈನರ್ಸ್. ಬಟ್ ಐ ಲೈಕ್ ಲಿಪ್ ಲೈನರ್ಸ್. ಇವಾಗ ತುಂಬ ತುಂಬ ಇಷ್ಟ ಆಗ್ತಿದೆ. ಅದರಲ್ಲಂತೂ ನನಗೆ ಗೋಲ್ಡ್ ಇತ್ತಲ್ಲ ಆ ಕಲರ್ ಸಖತ್ ಇಷ್ಟ. ಇದು ಯಾವುದೋ ನ್ಯೂಡ್ ಸ್ಪೆಲ್ ಅಂತ. ಇದು ಆ್ಯಕ್ಚುಲಿ ಇದನ್ನು ತೆಗಿಯೋದಂದರೆ ತುಂಬ ಕಷ್ಟ ಇವನ್ನೆಲ್ಲ. ಚೆನ್ನಾಗಿ ಕಾಣುತ್ತೆ. ಲುಕ್, ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಲುಕ್ ಅಟ್ ದಿಸ್. ನಂದು ಫೇಸ್ ಮತ್ತು ಬ್ರೇಕ್ಔಟ್ಸ್ ಜಾಸ್ತಿ ಆಗ್ತಿದ್ದಾವೆ, ಏನಕ್ಕಂತ ಗೊತ್ತಿಲ್ಲ. ಬಟ್ ನಾನು ಏನು ತಿಂತಿದ್ದೀನಿ ಅಥವಾ ಏನು ನೀರು ಕರೆಕ್ಟಾಗಿ ಕುಡಿತಿಲ್ವೋ ಗೊತ್ತಿಲ್ಲ. ಸೊ ಮತ್ತೆ ಬ್ರೇಕ್ಔಟ್ಸ್ ಜಾಸ್ತಿ ಆಗಿದೆ. ಇಟ್ಸ್ ಓಕೆ, ವಿಲ್ ಮ್ಯಾನೇಜ್ ಇಟ್. ಮುಂಚೆ ಥರ ತುಂಬ ಹಾಳಂತೂ ಆಗಿಲ್ಲ ಫೇಸು, ಇವಾಗ ಬೆಟರ್ ಇದೆ. ಇದನ್ನೇ ಮ್ಯಾನೇಜ್ ಮಾಡೋಣ. ಬಟ್ ಇದು ಏನಂದರೆ ನನ್ನ ಫೇಸು ತುಂಬ ಸೆನ್ಸಿಟಿವ್ ಇರೋದ್ರಿಂದ ನನ್ನ ಸ್ಕಿನ್ನು ಏನೂ ಅಪ್ಲೈ ಮಾಡೋಕ್ಕೆ ಕೊಡಲ್ಲ, ಏನೂ ಎಕ್ಸ್ಟ್ರಾ ಥಿಂಗ್ಸ್ ಅಪ್ಲೈನೇ ಮಾಡೋಕ್ಕೆ ಕೊಡಲ್ಲ. ಹಾಗೆ ಅಷ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ನನಗೇನಾದರೂ. ಆಮೇಲೆ ಮರ್ತೆ, ಇದೊಂದು ಲಿಪ್ಸ್ಟಿಕ್ ಆರ್ಡ್ರ್ ಮಾಡಿದ್ದೆ. ನನಗೆ ಲಿಪ್ ಲೈನರ್ಸ್ ಮಾರ್ಸಿನ ತುಂಬ ಇಷ್ಟ ಆಗುತ್ತೆ. ಲಿಪ್ಸ್ಟಿಕ್ಸು ಸ್ವಿಸ್ ಬ್ಯೂಟಿದು ಇಷ್ಟ ಆಗುತ್ತೆ. ನನಗೆ ಇದು ಪ್ಯಾಕೇಜಿಂಗ್ ಅಂತ ಅಲ್ಲ, ಇಟ್ಸ್ ರಿಯಲಿ ಸೋ ಬಟರಿ ಫೀಲ್ ಕೊಡುತ್ತೆ ನನಗೆ. ಸ್ವಲ್ಪ ಬೆಣ್ಣೆ ಥರ. ಇದು ನೋಡ್ಬೋದು, ದಿಸ್ ಒನ್ ಈಸ್ ಸ್ವಲ್ಪ ಡಾರ್ಕ್, ಇದು ಸ್ವಲ್ಪ ಲೈಟ್. ಐ ಆಮ್ ಸೋ ಫ್ಯಾನ್ ಆಫ್ ಲಿಪ್ಸ್ಟಿಕ್ ಮುಂಚೆಯಿಂದಲೂ, ಇವಾಗಂತಲ್ಲ. ಅದಾದಮೇಲೆ ನಾನು ಸುಮ್ಮನೆ ಒಂದು ಬಾಕ್ಸೇ ತರಿಸ್ಕೊಂಡಿದ್ರೆ ಬೆಟರ್ ಇರ್ತಿತ್ತು. 1 2 3 4 ಇವೆಲ್ಲ ಒಂದೇನ ಬೇರೆ ಇದ್ದಾವೆ ಆಲ್ಮೋಸ್ಟ್ ಎಲ್ಲವು. ಇದು ನಾನು ಒಂದು ಸ್ವಿಸ್ ಬ್ಯೂಟಿ ಅವ್ರದ್ದು ತರಿಸಿದ್ದೆ. ಬಟ್ ಇಟ್ಸ್ ನಾಟ್ ಗುಡ್. ನನಗೇನೋ ಇಷ್ಟ ಆಗಿಲ್ಲ ಅಷ್ಟು ಕಂಪೇರ್ ಟು ಮಾರ್ಸ್. ನನಗೆ ಮಾರ್ಸ್ದು ಇದು ಯಾವುದೋ 04 ಸ್ಕ್ಯಾಂಡಲ್ಸ್ ಬ್ರೌನ್ ಇದು ತುಂಬ ಇಷ್ಟ. ಸೊ ಇಷ್ಟು ಚಿಕ್ಕದಾಗ್ಬಿಟ್ಟಿದೆ. ಇದು ಇನ್ನು ಮಿಕ್ಕಿದ್ದಿಲ್ಲ. ಇದು 4 ವಸ್ತು. ಬಟ್ ಇದನ್ನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಅನ್ಸುತ್ತೆ. ಹೌದು, 5 6 ಇನ್ನು 6 ತರಿಸ್ಕೋಬೇಕು, ಕರೆಕ್ಟ್ ಆಗುತ್ತೆ. ಇಷ್ಟು ಅನ್ಬಾಕ್ಸ್ ಮಾಡಿ ಆಯಿತು. ಇನ್ನೂ ಒಂದೇನೋ ಹೇಳಬೇಕಂತ ಇಂಪಾರ್ಟೆಂಟ್ ಮರ್ತೋಯ್ತು. ಹಿಂಗೆ ನಾನು ಏನಾದರೂ ಹೇಳ್ಬೇಕಂತಿರ್ತೀನಿ, ಏನಾದರೂ ಹೇಳೋದು ಮರೆಯೋದು. ಅಷ್ಟೇ, ಏನಿಲ್ಲ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಐ ಹೋಪ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್
ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು, ಇನ್ನೇನಿಲ್ಲ. ಓಕೆ, ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಐ ಲವ್ ಯು ಆಲ್.